ಬಿರಿಯಾನಿ ಖಾಲಿ, ಕಬಾಬು ಖಾಲಿ. ಫುಡ್ ಕಟ್ ನ ಸೇಲ್ ಮಾಡೋದಿಲ್ಲ ಅಂತ ಇಬ್ರು ಬಂದಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್. ಬ್ರೋ, ನೀ ಚಾನಲ್ ನೀನ್ ನಾರ್ಮಲ್ ಆಗಿ ಯೂಶಲಿ ಸತ್ಯ ಮಾರ್ಕೆಟಿಂಗ್ ಮಾಡಲೇಬೇಕು ಕೂಡ. ಇನ್ನೊಂದು ಫೇಲ್ಯೂರ್ಸ್ ಇಂದಾನೆ ಕಲಿಯೋದು ಅಂತ ಹೇಳ್ತೀವಲ್ಲ, ಹಂಗೆ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಂದ್ರೆ ತುಂಬಾ ಭಯ ನನ್ಗೆ. ಹೇ ಎವ್ರಿವನ್, ಇಟ್ಸ್ ಫ್ರಮ್ ಈಕೋ ದನ್ನೆ ಬಿರಿಯಾನಿ. ಟುಡೇಸ್ ಅಪ್ಡೇಟ್ ಬಂದು ಕಿಚನ್ ಟೂರ್ ತೋರಿಸಬೇಕಾಗಿತ್ತು. ಇವತ್ತು ಕಿಚನ್ ಟೂರ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಹೋಟ್ಲ್ ಹತ್ರ ಬಂದಿದ್ದೀನಿ. ಹೋಟ್ಲ್ ಹತ್ರ ಏನಂದ್ರೆ ಪ್ಲಾನಿಂಗ್ ಇವತ್ತು ಬಂದು ಕಂಟೆಂಟ್ ಕ್ರಿಯೇಟರ್ಸ್ ಲೈಕ್ ಚಾನಲ್ ಇಂದ ಕರ್ಸಿದ್ವಿ ಶೂಟ್ ಮಾಡ್ಸೋದಕ್ಕೆ. ಕರೆಂಟ್ಲಿ ಆ ಪ್ರಾಸೆಸ್ ಅಲ್ಲಿ ಇದೀವಿ. ಬ್ರೋ, ನಿಂದು ಯಾವ ಚಾನಲ್ ಬ್ರೋ? ನೀದ್ ಯಾವ ಚಾನಲ್? ಜಿ ಸಂಚಾರಿ. ಓಕೆ ಬ್ರೋ, ನೀ ಚಾನಲ್ ನೀನ್ ನಾರ್ಮಲ್ ಆಗಿ ಯೂಶಲಿ ಸತ್ಯ ಎಕ್ಸ್ಪ್ಲೋರ್ ವಿತ್ ಸತ್ಯ ಇವ್ರು ಬಂದಿದ್ದಾರೆ ನಮ್ ಚಾನಲ್. ಲೈಕ್ ನಮ್ ಪೇಜ್ ಅಲ್ಲಿ ಹೆಂಗಿದ್ರು ಅಪ್ಲೋಡ್ ಮಾಡ್ತೀನಿ. ಇವ್ರನ್ನ ಇವತ್ತು ಕರ್ಸಿರೋದು. ಇಬ್ರು ಬಂದಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್. ಅವ್ರು ಶೂಟ್ ಅವ್ರು ಕ್ಯಾರಿ ಆನ್ ಮಾಡ್ಕೊಂತ ಇದಾರೆ. ಏನ್ ಶೂಟ್ ಮಾಡೋದು ಎಲ್ಲ ಪ್ರಾಸೆಸ್. ಒಂದು ಬಿಸ್ನೆಸ್ ಬೇಕಾಗಿರೋದು ಒಂದು ರೆಸ್ಟೋರೆಂಟ್ ಆದ್ರೂ ಟೇಸ್ಟ್, ಇನ್ನೊಂದು ಕನ್ಸಿಸ್ಟೆನ್ಸಿ, ಅಂಡ್ ದ ಮೇನ್ ಥಿಂಗ್ ಇಸ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಜನಕ್ಕೆ ಹೋಗ್ ಸೇರೋದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ಅಂತಾನು ಗೊತ್ತಾಗೋದಿಲ್ಲ. ಐಡೆಂಟಿಟಿನೇ ಇಲ್ದಿದ್ದಂಗ ಆಗೋಗುತ್ತೆ. ಯಾವ್ದೇ ಚಿಕ್ಕ ಅಂಗಡಿನ ಇರ್ಲಿ, ದೊಡ್ಡ ಅಂಗಡಿನೇ ಇರ್ಲಿ, ಯಾವ್ದೇ ಇವಾಗ ಈ ಕರೆಂಟ್ ಸಿಚುವೇಶನ್, ಕರೆಂಟ್ ಜನರೇಷನ್ ಅಲ್ಲಿ ನೋಡಿ, ಮಾರ್ಕೆಟಿಂಗ್ ಇಲ್ದೆ ಏನೂ ಇಲ್ಲ. ಮಾರ್ಕೆಟಿಂಗ್ ಮಾಡ್ಲೇಬೇಕು. ನಾನೊಂದು ಸಜೆಷನ್ ಕೊಡೋದಂದ್ರೆ ಎಲ್ಲಾ ಬಿಸ್ನೆಸ್ ಮೆನ್ಸ್ ಅವ್ರವ್ರು ಲೈಕ್ ಒಂದು ಫೋನ್ ಇದ್ರೆ ಫೋನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನೋ ಒಂದು ಇದ್ರುನು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಅಟ್ಲೀಸ್ಟ್ ಏನೋ ಒಂದು 10 to 15 ಸೆಕೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ಆಗ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗಿ. ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಐಡೆಂಟಿಟಿ ಇರೋದಿಲ್ಲ. ಲೈಕ್ 1 year ago ವೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ಕಂಟೆಂಟ್ ಕ್ರಿಯೇಷನ್, ನಂದು ಲೈಕ್ ಒಂದು 4 ಜನ ಫ್ರೆಂಡ್ ಸ್ಟಾರ್ಟ್ ಮಾಡಿದ್ದು ದೊಣ್ಣೆ ಬಿರಿಯಾನಿನ. ನಮ್ ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು OnePlus ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು. OnePlus 60 ಇತ್ತು ನನ್ನ ಹತ್ರ. ಆ OnePlus 60 ಇಂದಾನೆ ಲೈಕ್ ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಕಂಟೆಂಟ್ ಕ್ರಿಯೇಷನ್. ಆ ಟೈಮಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡಕ್ ಆಗ್ಲಿಲ್ಲ, ಆದ್ರೂ 4K 60 frames per second ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇತ್ತು. ನಂಗೆ ಹೋಗ್ತಾ ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಾನು 16 Pro Max ಲಾಸ್ಟ್ ಇಯರ್ ತಗೊಂಡಿದ್ದು. ಐಡಿಯಾಸ್ ಬರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇನಿಷಿಯಲಿ ನಿನ್ ಕ್ಯಾಮ್ರಾ ಮುಂದೆ ಮಾತಾಡಕ್ಕೂ ಏನು ಗೊತ್ತಿರೋದಿಲ್ಲ. ಹೋಗ್ತಾ ಕಲಿಬೇಕು. ಎಲ್ಲ ಫೇಲ್ಯೂರ್ಸ್ ಇಂದಾನೆ ಕಲಿಯೋದು ಅಂತ ಹೇಳ್ತೀವಲ್ಲ, ಹಂಗೆ ಕನ್ಸಿಸ್ಟೆನ್ಸಿ ಇರಬೇಕು. ಒಂದ್ ದಿವಸ ಫಸ್ಟ್ ದಿವಸ ಹಾಕಿದ್ರಲ್ಲೇ ನಿಮ್ಗೆ ಏನು ಬೆನಿಫಿಟ್ಸ್ ಫಲ ಸಿಗೋದಿಲ್ಲ. ಹೋಗ್ತಾ ಲೈಕ್ ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟೇ ಆಗ್ಲಿ, ಯಾವ್ದೇ ಬಿಸ್ನೆಸ್ ಆಗ್ಲಿ, ಒಂದು 3 years ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅದ್ರಲ್ಲಿ ಸ್ಟೇಬಲ್ ಆಗಿರ್ಬೇಕು. ಆಮೇಲೆ ಹಂಗೇನೆ ಸ್ಟಾರ್ಟ್ ಆಗೋದು ನಿಮ್ಗೆ ರಿಟರ್ನ್ಸ್ ಬರೋದು. ಏನೇ ಇರಲಿ, ರಿಟರ್ನ್ಸ್ ಸೆಕೆಂಡರಿ. ನೀವು ಕನ್ಸಿಸ್ಟೆಂಟ್ ಆಗಿದ್ರೆ, ಕ್ಯಾಶ್ ಫ್ಲೋ ಜನರೇಟ್ ಮಾಡ್ತಾ ಇದ್ರೆ ಹಿಂಗಿದ್ರೂ ಹಾಗೆ ಆಗುತ್ತೆ. ಟೈಮ್ ಇಸ್ ಅರೌಂಡ್ 1:30. ನಾನು 1:30ಗೆ ಅರೌಂಡ್ ಹಾಫ್ ಡೇಟ್ ಶಾ ಕಂಪ್ಲೀಟ್ ಆಗೋಗಿದೆ. ನಾವು ಟೈಮಿಂಗ್ಸ್ ಏನ್ ಕೊಟ್ಟಿರೋದು 11:30 to 3:30 4 PM ಕೊಟ್ಟಿದ್ದೀವಿ. ಹಾಫ್ ಡೇಟ್ ಶಾ ಖಾಲಿಯಾಗಿ ಲೈಕ್ ಇನ್ನೊಂದು ಸ್ವಲ್ಪ ಅರ್ಧ ಡೇಟ್ ಶಾ ಇದೆ. ಅರ್ಧ ಡೇಟ್ ಶಾ ಇನ್ನೊಂದು 1.5 hour ಖಾಲಿ ಆಗೋಗುತ್ತೆ. ಬಂದಿರೋ ಕಂಟೆಂಟ್ ಕ್ರಿಯೇಟರ್ಸ್ ನ ಕಳ್ಸಿರೋದು ಬಂದ್ಬಿಟ್ಟು ಲೈಕ್ ಸ್ವಲ್ಪ ದಿವಸದಿಂದ ಮಾರ್ಕೆಟಿಂಗು ನಾನ್ ನಮ್ ಪೇಜ್ ಅಲ್ಲಿ ಹಾಕ್ತಾ ಇದ್ದೆ. ಬೇರೆಯವ್ರ ಪೇಜಸ್ ಇಂದಾನು ಬರ್ಬೇಕು ಯಾವಾಗೂ ಮಾರ್ಕೆಟಿಂಗ್ ಅಂದ್ರೆ. ನಮ್ ಬೇರೆ ನಿಮ್ ಪೇಜ್ ಇಂದಾನೆ ಬಂದ್ರೆ ಅದು ಲೈಕ್ ಅಷ್ಟು ಸಫಿಶಿಯಂಟ್ ಆಗಿರೋದಿಲ್ಲ. ತುಂಬಾ ಜನಕ್ಕೆ ಸೇರ್ಬೇಕು ಎಲ್ಲ ಮಾರ್ಕೆಟಿಂಗ್ ಅಂದ್ರೆ. ಮಾರ್ಕೆಟಿಂಗ್ ಬಗ್ಗೆ ನಾನು ರೀಸೆಂಟ್ ಆಗಿ ಹೇಳಿದೀನಿ ನಾನು ಏನಂತ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡಿ. ಇನ್ನೊಂದು ಏನಂದ್ರೆ, ಒಂದು ಬ್ರ್ಯಾಂಡ್ ಬೇಕಾಗಿರೋದು ರೆಸ್ಟೋರೆಂಟ್ ಫೀಲ್ಡ್ ಅಂದ್ರೆ ಫುಡ್ ಟೇಸ್ಟ್ ಕೊಡ್ಬೇಕು ಕರೆಕ್ಟ್ ಆಗಿ. ಟೇಸ್ಟ್ ಕೊಟ್ಟು ಆಮೇಲೆ ನೀವು ಕನ್ಸಿಸ್ಟೆಂಟ್ ಆಗಿರಬೇಕು. ಮೂರನೇದು ಬಂದು ಮಾರ್ಕೆಟಿಂಗ್ ಮಾಡ್ದಿರಾ ಯಾರು ಇರಬೇಡಿ. ಮಾರ್ಕೆಟಿಂಗ್ ಮಾಡ್ಲೇಬೇಕು ಕೂಡ. ಇನ್ನೊಂದು ಇಷ್ಟೊತ್ತು ಶೂಟ್ ಮಾಡ್ತಾ ಇದ್ನಲ್ಲ ವಿಡಿಯೋ, ಎಲ್ರಿಗೂ ಏನ್ ಅನ್ಕೊಂಡಿದ್ರು, ಇಲ್ಲಿಂದ ಪಾಸ್ ಆಗೋ ಜನಕ್ಕೆಲ್ಲ ಏನ್ ಮಾಡ್ತಾ ಇದ್ದಾನೆ, ಲೈಕ್ ಏನ್ ಕಂಟೆಂಟ್ ಶೂಟ್ ಮಾಡ್ತಾ ಇದ್ದಾನೆ, ಅದು 1 second ಅಷ್ಟೇನೆ. ಅವ್ರಿಗೆ ಇಲ್ಲಿಂದ ಲೈಕ್ ಒಂದು 10-15 seconds ಯೋಚನೆ ಮಾಡ್ಬೋದು ಅವರು. ಏನೋ ಅವ್ರ ಬ್ರ್ಯಾಂಡ್ ಏನೋ ಮಾಡ್ತಾ ಇದ್ದಾನೆ, ಶೂಟ್ ಮಾಡ್ತಾ ಇದ್ದಾನೆ ಅಂದ್ರೆ. ಆಮೇಲೆ ಹಂಗೆ ಅವ್ರು ಏನು ಯೋಚನೆ ಮಾಡೋದಿಲ್ಲ. ಅವ್ರವ್ರ ಲೈಫಲ್ಲಿ ಅವ್ರವ್ರು ಇರ್ತಾರೆ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನ್ ಮಾಡಿದ್ದು ಬಂದ್ಬಿಟ್ಟು ಇದ್ರಲ್ಲಿಂದ ನಾವು ಯಾವಾಗ ಈಕೋದನ್ನೇ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಇಟ್ ಟುಕ್ ಮಿ ಲಾಟ್ ಆಫ್ ಟೈಮ್. ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಂದ್ರೆ ತುಂಬಾ ಭಯ ನನ್ಗೆ. ಏನ್ ಯೋಚನೆ ಮಾಡ್ತಾ ಇದ್ದಿ, ಏನ್ ಅನ್ಕೊಂತಾರೆ ಜನ, ಹಂಗೆ ಹಿಂಗೆ ಅಂತ. ಅದೆಲ್ಲ ಯೋಚನೆ ಮಾಡ್ಕೊಂಡಿದ್ರೆ ಯಾವಾಗೂ ಲೈಫ್ ಏನು ಆಗೋದಿಲ್ಲ, ಏನು ಇನ್ ರಿಟರ್ನ್ ಸಿಗೋದಿಲ್ಲ. ಇರೋದೊಂದು ಲೈಫ್ ಮಾಡ್ಬಿಡ್ಬೇಕು, ಆಗೋಗ್ಲಿ ಅಂತ ನನ್ ಸಜೆಷನ್ ಅದೊಂದು. ಆಫ್ ದ ಡೇ ಅಪ್ಡೇಟ್. ಹಾಫ್ ಆಫ್ ದ ಡೇ ಖಾಲಿ ಆಗಿದೆ. ಹಿಂಗಿದ್ರು ನೋಡ್ಬೋದು. ಹಾಫ್ ಆಫ್ ದ ಡೇ ಇಸ್ ಆಲ್ರೆಡಿ. ಎಂಡ್ ಆಫ್ ದ ಡೇ ಅಪ್ಡೇಟ್ ಒಂದು ಕೊಡ್ತೀನಿ. ಲೈಕ್ ಅರೌಂಡ್ 3:30 4 o'clock ಬಿರಿಯಾನಿ ಎಲ್ಲ ಖಾಲಿ ಆಗಿದೆ. ಟೈಮ್ ಇಸ್ ಎಕ್ಸಾಕ್ಟ್ಲಿ 1:30. ಆಲ್ರೆಡಿ ಲೈಕ್ ಬಿಲ್ಲಿಂಗ್ ಕೌಂಟರ್ ಬಿಟ್ಟು ಇಲ್ಲಿ ಪಾರ್ಸಲಿಂಗ್ ಪ್ಲೇಸಸ್ ಮತ್ತೆ ಅಲ್ಲೇ ಬಿರಿಯಾನಿ ಊಟ ಮಾಡೋರು ಯಾರ್ಯಾರಿದ್ದಾರೆ ಅವರು ತುಂಬಿಕೊಂಡಿದ್ದಾರೆ ಆಲ್ರೆಡಿ. ಒಳಗಡೆ ಆಲ್ರೆಡಿ ಸಿಟ್ಟಿಂಗ್ ಏರಿಯಾ ಲೈಕ್ ಮುಕ್ಕಾಲ್ ಫಿಲ್ ಆಗೋಗಿದೆ. ಇನ್ನ ಜನ ಬರ್ತಾನೆ ಇದ್ದಾರೆ. ನಾನು ಏನಂತ ಹೇಳಿದೆ, ಲೈಕ್ ಅರೌಂಡ್ 3:30 ಎಕ್ಸಾಕ್ಟ್ಲಿ ಡೇಟ್ ಫುಲ್ ಖಾಲಿ ಆಗೋಗುತ್ತೆ ಇಷ್ಟೊತ್ತಿಗೆ. Thank you so much guys for the love and support.
ನಾವು ಫುಡ್ ಕಾರ್ಟ್ ಅಲ್ಲಿ ಇದ್ದಾಗ್ಲೂ ಈ ತರಾನೇ ಸಪೋರ್ಟ್ ಕೊಟ್ಟಿದ್ರಿ, ತುಂಬಾ ಸಪೋರ್ಟ್ ಕೊಟ್ಟಿದ್ರಿ. ನಮ್ ಫುಡ್ ಕಾರ್ಟ್ ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದೆ ನಮ್ ಫುಡ್ ಕಾರ್ಟ್. ಫುಡ್ ಕಾರ್ಟ್ ನ ಸೇಲ್ ಮಾಡೋದಿಲ್ಲ, ಆಮೇಲೆ ನಿಂಗೆ ಸೇಲ್ ಎಲ್ಲೂ ಸುಮ್ನೆ ನಿಲ್ಸೋದಿಲ್ಲ. ನಮ್ ಪಕ್ಕದಲ್ಲೇನೆ ಪ್ಲೇಸ್ ಮಾಡ್ಕೊಂಡಿದೀವಿ. ಏನಕ್ಕಂದ್ರೆ ಪ್ಲೇಸ್ ಮಾಡ್ಕೊಂಡಿರೋದು ನಮ್ ಪಕ್ಕದಲ್ಲೇನೆ, ಅದೊಂದು ನಮ್ ರೂಟ್ಸ್ ಇದ್ದಂಗೆ ಬಂದಿದ್ವು ಅದ್ರಲ್ಲಿಂದಾನೆ ಅಂತ. ಅದನ್ನ ಏನು ಮರೆಯೋದಿಲ್ಲ ನಾವ್ ಯಾವಾಗೂನು. ಅದಕ್ಕೆ ಬೆಳಿಗ್ಗೆ ಪೂಜೆ ಮಾಡ್ಬಿಟ್ಟು ಹೂವ ಇಟ್ಟು ಪೂಜೆ ಎಲ್ಲ ಮುಗ್ದಿದೆ, ಅದ್ರ ಕೆಲಸ ಎಲ್ಲ ನಮ್ ತಂದೆ ನೋಡ್ಕೊಂತಾರೆ, ಪೂಜೆಗಿದೆ ಇದೆ ಎಲ್ಲ. ಆಮೇಲೆ ನಂಗೆ ಇವರು ಒಳಗಡೆ ಇದಾರಲ್ಲ ನಮ್ಮ ಹುಡುಗರು, ಬಿರಿಯಾನಿ ಹಾಕೋನು, ಆಮೇಲೆ ಕಬಾಬ್ ಪ್ರಿಪರೇಷನ್ ಲೈಕ್ ಕಬಾಬ್ ಹಾಕೋನು, ಆಮೇಲೆ ನಂಗೆ ಅಲ್ಲಿ ಪಾರ್ಸಲಿಂಗ್ ಇಂಟವನು 3 ಜನ ಲೈಕ್ ಒಂದು ಪಿಲ್ಲರ್ಸ್ ಇದ್ದಂಗೆ ಆ ಜಾಗದಲ್ಲಿ ಅವರು ನಾವಿಲ್ಲ ಅಂದ್ರೂ ಅವ್ರು ರನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಇರೋದ್ರಿಂದಾನೆ, ಅವ್ರು ಇಷ್ಟು ದಿವಸ ಇರೋದ್ರಿಂದಾನೆ ಲೈಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಕಂಟೆಂಟ್ ಕ್ರಿಯೇಷನ್ ಅನ್ನು ಮಾಡಕ್ ಆಗ್ತಾ ಇರೋದು. ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಒನ್ ಆಫ್ ಮೈ ಪಾರ್ಟ್ನರ್ ಸಿಟಿಂಗ್ ಓವರ್ ಜಾನ್ ಅಂತ ಅವನು. ಲೈಕ್ ಅವರೆಲ್ಲ ಅಲ್ಲಿ ಕೂತಿ, ನಾನು ಅಲ್ಲೇ ಇದ್ದಿದ್ದು 1 year ಆಗೋ. ನಾನು ಅಲ್ಲಿದ್ದಿದ್ರಿಂದ ಕಂಟೆಂಟ್ ಕ್ರಿಯೇಷನ್ ಕಮ್ಮಿ ಕಂಟೆಂಟ್ ಪೋಸ್ಟ್ ಮಾಡಕ್ ಆಗ್ತಾ ಇದ್ವಿ. ಯಾವಾಗ ಅಲ್ಲಿಂದ ಬಂದು ನಮ್ ಪಾರ್ಟ್ನರ್ಸ್ ಅಲ್ಲಿ ನೋಡ್ಕೊಂಡು ಲೈಕ್ ನಮ್ಮ ಹುಡುಗರು ಯಾರ್ಯಾರು ಕೆಲಸ ಮಾಡ್ತಾರೆ ನಮ್ ಜೊತೆ ಅವರೆಲ್ಲ ಅಲ್ಲಿ ನೋಡ್ಕೊಂಡಿದ್ರಿಂದ, ಆ ಕಾರಣದಿಂದಾನೇ ನಾನ್ ಬಂದು ಇಲ್ಲಿ ಕಂಟೆಂಟ್ ಪೋಸ್ಟ್ ಮಾಡಕ್ ಆಗ್ತಾ ಇರೋದು. ಅಂಡ್ ದಿಸ್ ಇಸ್ ಬೇಸಿಕ್ಲಿ ದ ಕ್ರೌಡ್ ಅಂಡ್ ದ ಡೇಕ್ಷ ಎಲ್ಲ ಖಾಲಿ ಆಗುವ ರೀಸನ್ ಕಾರಣ ಎಲ್ಲ ಬಂದು ನೀವೇನೆ. ನಿಮ್ಮಿಂದ ನಾವು ಈ ದಿವಸ ನಾವು ಎಲ್ಲರಿಗೂ ಬಂದಿರೋದು. ಬ್ರೋ ಕಬಾಬ್ ಆಯ್ತಾ? ಟೈಮ್ ಬಂದ್ಬಿಟ್ಟು ಅರೌಂಡ್ 2 o'clock. ಆಲ್ರೆಡಿ ಕಬಾಬ್ ಎಲ್ಲ ಖಾಲಿ ಆಗಿದೆ. ಚಿಕನ್ ಬಿರಿಯಾನಿ ಬಂದ್ಬಿಟ್ಟು ಅರೌಂಡ್ 30 ಚಿಕನ್ ಬಿರಿಯಾನಿ ಇರ್ಬೋದು. ಅದು ಎಕ್ಸಾಕ್ಟ್ಲಿ ಅರೌಂಡ್ 3 o'clock ಫುಲ್ ಕಂಪ್ಲೀಟ್ ಆಗಿ ಖಾಲಿ ಆಗೋಗುತ್ತೆ. ಯಾರ್ಯಾರು ಜಲ್ದಿ ಬರ್ತೀರಾ, ಬರೋರು ತುಂಬಾ ದೂರದಿಂದ ಯಾರ್ಯಾರು ಬರೋರು ಇರ್ತೀರಾ ಅವರೆಲ್ಲ ಲೈಕ್ ನಾವು ಸ್ಟಾರ್ಟ್ ಮಾಡೋದು ಬಂದ್ಬಿಟ್ಟು 11:30 ಅಲ್ವಾ, ಎಕ್ಸಾಕ್ಟ್ಲಿ ಅರೌಂಡ್ 12:30 1 o'clock ಒಳಗಡೆ ಬಂದ್ರೆ ತುಂಬಾ ಲೈಕ್ ಜಲ್ದಿ ಸಿಗುತ್ತೆ. ಬ್ರೋ ಲಾಸ್ಟ್ ಎಷ್ಟು ಬಿರಿಯಾನಿ ಇನ್ನ ಬರೋದು ಚೆಕ್ ಮಾಡ್ಬಿಟ್ಟು ಹೇಳು. 6 ಬಿರಿಯಾನಿ ಬರುತ್ತೆ ಬ್ರೋ ಲಾಸ್ಟ್ 6-7 ಬಿರಿಯಾನಿ. ನಾನ್ ಬೇಸಿಕಲಿ ಏನೇ ಹೇಳಿದೆ ಲೈಕ್ ಅರೌಂಡ್ ಸ್ಟಾರ್ಟ್ ಮಾಡೋದು ಬಂದ್ಬಿಟ್ಟು ಒಂದು 11:30 ಸ್ಟಾರ್ಟ್ ಮಾಡೋದು. 3:30 ಇವಾಗ ಕರೆಂಟ್ ಟೈಮ್ ಬಂದ್ಬಿಟ್ಟು 2:30. ಬಿರಿಯಾನಿ ಎಲ್ಲ ಖಾಲಿ ಆಗಿದೆ. ಅರೌಂಡ್ ಒಂದು ಲಾಸ್ಟ್ ಒಂದು 5 ಬಿರಿಯಾನೀಸ್ ಬರುತ್ತೆ. ಹೇಳಿದ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 3:30 ಬಿರಿಯಾನಿ ಖಾಲಿ ಆಗ್ಬೋದು ಅಂತ ನೋಡಿದ್ರೆ ಇವಾಗ ಅರೌಂಡ್ 2:30 ಒಳಗಡೆನೆ ಬಿರಿಯಾನಿ ಖಾಲಿ ಆಗೋ ಸ್ಟೇಜ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಅರೌಂಡ್ 3:30 ಬಿರಿಯಾನಿ ಖಾಲಿ ಆಗುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ ಇವಾಗ ಟೈಮ್ ಬಂದು 2:20, 2:30 to 2:45 ಒಳಗಡೆ ಬಿರಿಯಾನಿ ಖಾಲಿ ಹೋಗಿದೆ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ದ ಲವ್ ಅಂಡ್ ಸಪೋರ್ಟ್ ಯು ಹ್ಯಾವ್ ಶೋನ್ ಅಸ್. ಏನೇನಿದೆ ಚಿಕನ್ ಬಿರಿಯಾನಿ ಖಾಲಿ, ಕಬಾಬು ಖಾಲಿ. ಟೈಮ್ ಏನು ಇವಾಗ? ಟೈಮ್ ಬಂದು 2:30. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನಾಳೆ ಅಪ್ಲೋಡ್ ಆಗುತ್ತೆ. ಬೇಸಿಕಲಿ ಟುಡೇ ಏನ್ ಅಂದ್ರೆ ನೋಡಿರ್ಬೋದು ಫುಲ್ ವ್ಲಾಗ್ ವಿಡಿಯೋ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ನ ಕರೆಸಿದ್ವಿ. ನಾನೊಂದು ಸಜೆಷನ್ ಕೊಟ್ಟಿದ್ದೆ ಕಂಟೆಂಟ್ ಕ್ರಿಯೇಷನ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಎಲ್ಲ. ವೈಂಡಿಂಗ್ ಅಪ್. ಥ್ಯಾಂಕ್ ಯು ಸೊ ಮಚ್.